ಆರಂಭಿಕರಿಗಾಗಿ ಬೇಸಿಕ್ ಇಂಗ್ಲೀಷ್ ತರಬೇತಿಗಳು. ಇದರಲ್ಲಿ ನಾನು ಇವತ್ತು ನನ್ನ ಜೊತೆ ಕಲಿಯಿರಿಯಲ್ಲಿ 6ನೇ ದಿನದ ಪಾಠವನ್ನು ಹೇಳಿಕೊಡ್ತೇನೆ. ಎಲ್ಲರೂ ಲಕ್ಷ್ಯವಿಟ್ಟು ಕೇಳಿ. ಇದು ತುಂಬ 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 ಇಂಪಾರ್ಟೆಂಟ್. ಯಾಕಂದರೆ ಇಂಗ್ಲೀಷ್ ಭಾಷೆಯಲ್ಲಿ ಹ್ಯಾವ್ ರೂಪ, ಇದಕ್ಕೆ ಹ್ಯಾವ್ ರೂಪ ಅಂತಾರೆ. ಇದು ಬಹಳ ಇಂಪಾರ್ಟೆಂಟ್. ಇದು ತುಂಬ ನಾವು ಮಾತಾಡುವಾಗ ತುಂಬ ಜಾಸ್ತಿ ಯೂಸ್ ಆಗ್ತದೆ. ಮುಂಚೆ ನಾವು ಬಿ ರೂಪವನ್ನು ಕಲ್ತಿದ್ದೇವೆ. ಬಿ ಅಂದರೆ ಆ್ಯಮ್, ಈಸ್, ಆರ್, ವಾಸ್, ವೇರ್, ವಿಲ್ ಬಿ. ಇವುಗಳಿಗೆ ಬಿ ರೂಪ ಅಂತಾರೆ. ಈಗ ನಾವು ಹ್ಯಾವ್ ರೂಪವನ್ನು ಕಲಿತೇವೆ. ಹ್ಯಾವ್ ರೂಪದ ಪ್ರೆಸೆಂಟ್ ಟೆನ್ಸ್ ಕಲಿತಾ ಇದ್ದೇವೆ. ಹ್ಯಾವ್ ಮತ್ತು ಹ್ಯಾಸ್. ಈ ಹ್ಯಾವ್ ಮತ್ತು ಹ್ಯಾಸ್ ಎಲ್ಲಿ ಯೂಸ್ ಆಗ್ತದೆ ಅಂತ ಮುಂದೆ ಹೇಳಿಕೊಡ್ತಾ ಇದ್ದೇನೆ. ಈಗ ಇದರ ಅರ್ಥ ಏನು ನೋಡಿ. ಇದು ಬಹಳ ಇಂಪಾರ್ಟೆಂಟ್. ಇದನ್ನು ನೀವು ಎಷ್ಟು ಸಲ ತಿಳ್ಕೊಳ್ತೀರೋ, ಓದಿ ಕಲಿತೀರೋ ಅಷ್ಟು ಇಂಪಾರ್ಟೆಂಟ್. ಹ್ಯಾವ್ ಅಂದರೆ ನಮ್ಮ ಬಳಿ ಏನಾದರೂ ಇದೆ ಅಥವಾ ನಾವು ಏನನ್ನಾದರೂ ಹೊಂದಿದ್ದೇವೆ ಎಂದು ಹೇಳಲು ಹ್ಯಾವ್ ಮತ್ತು ಹ್ಯಾಸ್ ಬಳಸುತ್ತೇವೆ. ಇದು ಆ್ಯಮ್, ಈಸ್, ಆರ್ಗಿಂತ ಭಿನ್ನ. ಆ್ಯಮ್, ಈಸ್, ಆರ್ ನಾನು ಯಾರು ಅಥವಾ ಹೇಗಿದ್ದೇನೆ ಎಂದು ಹೇಳಲು ಉಪಯೋಗಿಸುತ್ತಾರೆ. ಈಗ ಹೆಚ್ಚಿನವರು ನನ್ನ ಹತ್ರ ಒಂದು ಪೆನ್ ಇದೆ ಹೇಳಲಿಕ್ಕೆ ಐ ಆಮ್ ಪೆನ್ ಅಂತಾರೆ. ನನಗೆ ಸಿಗುವ ಸ್ಟೂಡೆಂಟ್ಗಳದ್ದು ನಾನು ಹೇಳ್ತಾ ಇದ್ದೇನೆ. ಹೆಚ್ಚಿನವರಂದರೆ ನೀವಲ್ಲ. ಐ ಆಮ್ ಪೆನ್ ಅಂದರೆ ಏನಾಗ್ತದೆ ಅಪ್ಪ, ನಾನೇ ಪೆನ್ ಅಂತ ಆಗ್ತದೆ. ಸೊ ಐ ಹ್ಯಾವ್ ಎ ಪೆನ್ ಅನ್ನಬೇಕು. ಇವುಗಳಲ್ಲೇ ಆಗೋದು ಮಿಸ್ಟೇಕ್, ಜಾಸ್ತಿಯಾಗಿ ಆಗುವುದು ಇವುಗಳಲ್ಲೇ. ಇವನ್ನು ಚೆನ್ನಾಗಿ ಕಲಿತ್ರೆ ನಿಮ್ಮ ಇಂಗ್ಲೀಷ್ ಸರಿ ಆಗ್ತದೆ. ನೀವು ಇಂಗ್ಲೀಷನ್ನು ಮಾತಾಡಬಹುದು, ಚೆನ್ನಾಗಿ ಮಾತಾಡಬಹುದು. ಗ್ರಾಮ್ಯಾಟಿಕಲ್ಲಿ ಚೆನ್ನಾಗಿ ಮಾತಾಡ್ಬೋದು. ಎಷ್ಟು ಗೊತ್ತುಂಟೋ ಅಷ್ಟು ಇಂಗ್ಲೀಷನ್ನು ಚೆನ್ನಾಗಿ ಮಾತಾಡ್ಬೋದು, ಮಿಸ್ಟೇಕ್ ಇಲ್ಲದೆ ಮಾತಾಡ್ಬೋದು. ಸರಿ, ಈಗ ನಾವು ಈ ಪಾಠವನ್ನು ಕಲಿಯೋಣ. ಹ್ಯಾವ್ ಮತ್ತು ಹ್ಯಾಸ್ ಅಂದರೆ ಬಳಿ ಇದೆ, ನನ್ನ ಬಳಿ ಏನಿದೆ ಎಂದು ಹೇಳಲು. ಈಗ ಹ್ಯಾವ್ ಎಲ್ಲಿ ಬಳಸ್ತಾರೆ? ಐ ಹ್ಯಾವ್, ನನ್ನ ಬಳಿ ಇದೆ. ಐ ಹ್ಯಾವ್, ನನ್ನ ಬಳಿ ಇದೆ. ಇದನ್ನು ನೀವು ನನ್ನ ಜೊತೆ ರಿಪೀಟ್ ಸಹ ಮಾಡ್ಬೋದು ಅಥವಾ ಪುನಃ 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 ಹೇಳ್ಬೋದು. ಐ ಹ್ಯಾವ್, ನನ್ನ ಬಳಿ ಇದೆ. ಯು ಹ್ಯಾವ್, ನಿನ್ನ, ನಿಮ್ಮ ಬಳಿ ಇದೆ. ಯು ಹ್ಯಾವ್, ನಿನ್ನ ಅಥವಾ ನಿಮ್ಮ ಬಳಿ ಇದೆ. ನಿನ್ನ ಮತ್ತು ನಿಮ್ಮ ಎರಡಕ್ಕೂ ಯು ಹ್ಯಾವ್ನೇ ಅಂತಾರೆ. ವಿ ಹ್ಯಾವ್, ನಮ್ಮ ಬಳಿ ಇದೆ. ವಿ ಹ್ಯಾವ್, ನಮ್ಮ ಬಳಿ ಇದೆ. ದೇ ಹ್ಯಾವ್, ಅವರ ಬಳಿ ಇದೆ. ದೇ ಹ್ಯಾವ್, ಅವರ ಬಳಿ ಇದೆ. ಈಗ ಹ್ಯಾಸ್ ಎಲ್ಲಿ ಬಳಸ್ತಾರೆ ನೋಡಿ. ಹೀ ಹ್ಯಾಸ್, ಅವನ ಬಳಿ ಇದೆ. ಹೀ ಹ್ಯಾಸ್, ಅವನ ಬಳಿ ಇದೆ. ಶೀ ಹ್ಯಾಸ್, ಅವಳ ಬಳಿ ಇದೆ. ಶೀ ಹ್ಯಾಸ್, ಅವಳ ಬಳಿ ಇದೆ. ಇಟ್ ಹ್ಯಾಸ್, ಅದರ ಬಳಿ ಇದೆ ಅಥವಾ ಅದಕ್ಕೆ ಇದೆ. ಇಟ್ ಹ್ಯಾಸ್, ಅದರ ಬಳಿ ಇದೆ ಅಥವಾ ಅದಕ್ಕೆ ಇದೆ. ಗಣೇಶ್ ಹ್ಯಾಸ್, ಗಣೇಶ್ ಬಳಿ ಇದೆ. ಗಣೇಶ್ ಹ್ಯಾಸ್, ಗಣೇಶ್ ಬಳಿ ಇದೆ. ಈಗ ಗಣೇಶ್ ಎನ್ನುವ ಒಂದು ಹೆಸರನ್ನು ನಾನು ಇಲ್ಲಿ ಕೊಟ್ಟಿದ್ದೇನೆ. ಗಣೇಶ ಬೇಕಾ? ಯಾವುದೇ ಹೆಸರು, ಯಾವುದೇ ಹೆಸರು. ಹುಡುಗನ ಹೆಸರಾದರೆ ಹಿ, ಹುಡುಗಿಯ ಹೆಸರಾದರೆ ಶಿ. ಇಲ್ಲಿ ನೀವು ನಿಮ್ಮ ನಿಮ್ಮ ಹೆಸರುಗಳನ್ನು ಸಹ ಬಳಸ್ಬೋದು. ನಿಮ್ಮ ನಿಮ್ಮ ಹೆಸರು ಹೇಳಿ ಹ್ಯಾಸ್ ಅಂತ ಉಪಯೋಗಿಸಿ. ಒಂದೊಂದು ಹೆಸರು ಬಂದಾಗ ಹ್ಯಾಸ್ ಬರ್ತದೆ. ಲಕ್ಷ್ಯ ಇಟ್ಕೊಳ್ಳಿ. ತುಂಬ ಸಲ ಇದನ್ನು ಕೇಳಿ ಕಲಿಯಿರಿ. ಇದರಲ್ಲಿ ಇನ್ನು ಫ್ಯೂಚರಲ್ಲಿ ಮಿಸ್ಟೇಕ್ ಮಾಡಬೇಡಿ. ನಿಮ್ಮ ಇಂಗ್ಲೀಷ್ ಸರಿ ಆಗ್ತದೆ. ಈಗ ಎಲ್ಲೆಲ್ಲಿ ಹ್ಯಾಸ್ ಯೂಸ್ ಮಾಡ್ತಾರೆ, ಎಲ್ಲೆಲ್ಲಿ ಹ್ಯಾವ್ ಯೂಸ್ ಮಾಡ್ತಾರೆ ಪುನಃ ಒಂದು ಸಲ ರಿಪೀಟ್ ಮಾಡ್ತೇನೆ. ಹೀ, ಶಿ, ಇಟ್ ಮತ್ತು ಹೆಸರು ಬಂದಾಗ ಹ್ಯಾಸ್. ಐ, ವಿ, ಯು, ದೇ ಬಂದಾಗ ಹ್ಯಾವ್. ನೀವು ಇದನ್ನು ಹೇಳಿ ಪುನಃ ಪುನಃ ಪ್ರಾಕ್ಟೀಸ್ ಮಾಡಿ. ಈಗ ಇದರ ಕನ್ನಡ ಮತ್ತು ಇಂಗ್ಲೀಷ್ ವಾಕ್ಯಗಳನ್ನು ನೋಡೋಣ. ನನ್ನ ಬಳಿ ಒಂದು ಪೆನ್ನು ಇದೆ. ಐ ಹ್ಯಾವ್ ಅ ಪೆನ್. ನನ್ನ ಬಳಿ ಒಂದು ಪೆನ್ನು ಇದೆ. ಐ ಹ್ಯಾವ್ ಅ ಪೆನ್. ನೀವು ಸಹ ನನ್ನ ಜೊತೆ ರಿಪೀಟ್ ಮಾಡ್ಬೋದು ಅಥವಾ ಕೇಳಿ ನೀವಾಗಿಯೇ ಪದೇ ಪದೇ ಹೇಳ್ಬೋದು. ನಿನ್ನ ಬಳಿ ಒಂದು ಚೀಲ ಇದೆ. ಯು ಹ್ಯಾವ್ ಅ ಬ್ಯಾಗ್. ನಿನ್ನ ಬಳಿ ಒಂದು ಚೀಲ ಇದೆ.
ಯು ಹ್ಯಾವ್ ಅ ಬ್ಯಾಗ್. ಅವನ ಬಳಿ ಒಂದು ಕಾರು ಇದೆ. ಹಿ ಹ್ಯಾಸ್ ಅ ಕಾರ್. ಅವನ ಬಳಿ ಒಂದು ಕಾರು ಇದೆ. ಹಿ ಹ್ಯಾಸ್ ಅ ಕಾರ್. ಅವಳ ಬಳಿ ಹೊಸ ಫೋನ್ ಇದೆ. ಶಿ ಹ್ಯಾಸ್ ಅ ನ್ಯೂ ಫೋನ್. ಅವಳ ಬಳಿ ಹೊಸ ಫೋನ್ ಇದೆ. ಶಿ ಹ್ಯಾಸ್ ಅ ನ್ಯೂ ಫೋನ್. ನಮ್ಮ ಬಳಿ ಒಂದು ಮನೆ ಇದೆ. ವಿ ಹ್ಯಾವ್ ಅ ಹೌಸ್. ನಮ್ಮ ಬಳಿ ಒಂದು ಮನೆ ಇದೆ. ವಿ ಹ್ಯಾವ್ ಅ ಹೌಸ್. ಅದಕ್ಕೆ 4 ಕಾಲುಗಳಿವೆ. ಇಟ್ ಹ್ಯಾಸ್ 4 ಲೆಗ್ಸ್. ಅದಕ್ಕೆ 4 ಕಾಲುಗಳಿವೆ. ಇಟ್ ಹ್ಯಾಸ್ 4 ಲೆಗ್ಸ್. ಅತಿ ಮುಖ್ಯವಾದ ಟಿಪ್. ಹೆಚ್ಚಿನವರು ನಾನು ಮೊದಲೇ ಹೇಳಿದ್ದೇನೆ, ನನ್ನ ಹತ್ರ ಕಾರ್ ಇದೆ ಅಂತ ಹೇಳಲಿಕ್ಕೆ ಐ ಆಮ್ ಎ ಕಾರ್ ಅಂತಾರೆ. ಸರಿಯಾ? ಅದೇ ಥರ ಏನಿದೆ, ನನ್ನ ಹತ್ರ ಪೆನ್ ಇದೆ ಅಂದರೆ ಐ ಆಮ್ ಎ ಪೆನ್. ತಪ್ಪಲ್ವಾ? ಯು ಹ್ಯಾವ್ ಎ ಬ್ಯಾಗ್ ಅನ್ನೋದಕ್ಕೆ ಯು ಆರ್ ಎ ಬ್ಯಾಗ್ ಅಂದರೆ ಸರಿಯಾ ತಪ್ಪ? ನೀವು ಹೇಳಿ. ರೈಟ್? ಈಗ ಏನು ಹೇಳಬೇಕು ಅಂದರೆ ಐ ಹ್ಯಾವ್ ಅ ಕಾರ್. ನನ್ನ ಬಳಿ ಕಾರ್ ಇದೆ. ಐ ಆಮ್ ಎ ಕಾರ್ ಅಂದರೆ ರಾಂಗ್. ಐ ಹ್ಯಾವ್ ಎ ಕಾರ್ ಅನ್ನಬೇಕು. ಅದೇ ಥರ ನನಗೆ 2 ಕಾಲುಗಳಿವೆ. ಹೇಗೆ ಹೇಳಬೇಕು? ಐ ಹ್ಯಾವ್ 2 ಲೆಗ್ಸ್. ಐ ಆಮ್ 2 ಲೆಗ್ಸ್ ಅಂದರೆ ನಾನೇ 2 ಕಾಲುಗಳಂತ ಆಗ್ತದೆ. ಐ ಹ್ಯಾವ್ ಅ ನೋಸ್. ನನಗೊಂದು ಮೂಗಿದೆ. ಐ ಆಮ್ ಎ ನೋಸ್ ಅಂತ ಹೇಳಿದರೆ ಏನಾಗ್ತದೆ? ನಾನೇ ಮೂಗಂತ ಆಗ್ತದೆ. ಈ ಕೆಳಗಿನ ಕನ್ನಡ ವಾಕ್ಯಗಳನ್ನು ಇಂಗ್ಲೀಷಿಗೆ ಬದಲಾಯಿಸಿ. ನಾನು ಒಂದು ಸಲ ಹೇಳ್ತೇನೆ. ನನ್ನ ಬಳಿ ಒಂದು ಸೈಕಲ್ ಇದೆ. ಐ ಹ್ಯಾವ್ ಅ ಸೈಕಲ್. ನನ್ನ ಬಳಿ ಒಂದು ಸೈಕಲ್ ಇದೆ. ಐ ಹ್ಯಾವ್ ಅ ಸೈಕಲ್. ಈಗ ಇಲ್ಲಿ ಎ ಸೈಕಲ್ ಯಾಕೆ ಬಂತು ಅಂತ ಹೇಳಿ ನಾನು ಬಿ ರೂಪದಲ್ಲಿ ಕಲಿಸಿದ್ದೇನೆ. ಈಗ ಪುನಃ ಅದನ್ನು ರಿಪೀಟ್ ಮಾಡೋದಿಲ್ಲ. ನೀವು ಬಿ ರೂಪವನ್ನು ಪುನಃ ಹೋಗಿ ಹಿಂದೆ ಕಲಿಯಿರಿ. 1ರಿಂದ 5ನೇ ದಿನದ ಪಾಠಗಳನ್ನು ಕಲಿಯಿರಿ. ಅದರಲ್ಲಿದೆ. ಇಲ್ಲಿ ನಾನು ರಿಪೀಟ್ ಮಾಡುವುದಿಲ್ಲ. ಅವನ ಬಳಿ ಒಂದು ಪುಸ್ತಕ ಇದೆ. ಹಿ ಹ್ಯಾಸ್ ಅ ಬುಕ್. ಅವನ ಬಳಿ ಒಂದು ಪುಸ್ತಕ ಇದೆ. ಹಿ ಹ್ಯಾಸ್ ಎ ಬುಕ್. ಅವರ ಬಳಿ ಹಣ ಇದೆ. ದೇ ಹ್ಯಾವ್ ಮನಿ. ಅವರ ಬಳಿ ಹಣ ಇದೆ. ದೇ ಹ್ಯಾವ್ ಮನಿ. ಅವನ ಬಳಿ ಒಂದು ಕೆಂಪು ಪೆನ್ನು ಇದೆ. ಹಿ ಹ್ಯಾಸ್ ಅ ರೆಡ್ ಪೆನ್. ಅವನ ಬಳಿ ಒಂದು ಕೆಂಪು ಪೆನ್ನು ಇದೆ. ಹಿ ಹ್ಯಾಸ್ ಅ ರೆಡ್ ಪೆನ್. ನಮ್ಮ ಬಳಿ ಒಂದು ತೋಟ ಇದೆ. ವಿ ಹ್ಯಾವ್ ಎ ಗಾರ್ಡನ್. ನಮ್ಮ ಬಳಿ ಒಂದು ತೋಟ ಇದೆ. ವಿ ಹ್ಯಾವ್ ಎ ಗಾರ್ಡನ್. ಇಂಗ್ಲೀಷ್ನಲ್ಲಿ ತೋಟಕ್ಕೆ ಗಾರ್ಡನ್ ಅಥವಾ ಆರ್ಚರ್ಡ್ ಅಂತಾರೆ. ಅದರ ಉಚ್ಚಾರ ಮುಂದೆ ಕೊಡ್ತೇನೆ. ಗಾರ್ಡನ್ ಅಥವಾ ಆರ್ಚರ್ಡ್. ನೀವು ಇದನ್ನು ರಿಪೀಟ್ ಮಾಡಬೇಕು. ನಾನು 2 ಸಲ ಹೇಳಿದ್ದೇನೆ. ಹಿಂದೆ ಹೋಗಿ ರಿಪೀಟ್ ಮಾಡಿ. ಈ ಹ್ಯಾವ್ ರೂಪವನ್ನು ಎಷ್ಟು ಚೆನ್ನಾಗಿ ಕಲಿತೀರೋ ಅಷ್ಟು ಒಳ್ಳೆಯದು. ಈಗ ಇದರ ನಕಾರಾತ್ಮಕ ರೂಪವನ್ನು ಕಲಿಯೋಣ. ನಕಾರಾತ್ಮಕ ವಾಕ್ಯಗಳನ್ನು ಹೇಗೆ ಮಾಡುವುದಂತ. ಡೋಂಟ್ ಹ್ಯಾವ್ ಅಥವಾ ಡಸಂಟ್ ಹ್ಯಾವ್. ಬಳಿ ಇಲ್ಲ. ನಮ್ಮ ಬಳಿ ಅಥವಾ ಇತರರ ಬಳಿ ಏನಾದರೂ ಇಲ್ಲ ಎಂದು ಹೇಳಲು ಡು ನಾಟ್ ಹ್ಯಾವ್ ಅಥವಾ ಡಸ್ ನಾಟ್ ಹ್ಯಾವ್. ಬರೆಯುವಾಗ ಡು ನಾಟ್ ಹ್ಯಾವ್ ಮತ್ತು ಡಸ್ ನಾಟ್ ಹ್ಯಾವ್ ಬರಿತೇವೆ. ಮಾತಾಡುವಾಗ ಡೋಂಟ್ ಹ್ಯಾವ್ ಮತ್ತು ಡಸಂಟ್ ಹ್ಯಾವ್ ಹೇಳ್ತೇವೆ. ಸರಿನಾ? ಬರೆಯುವಾಗ ಡು ನಾಟ್ ಹ್ಯಾವ್ ಅಥವಾ ಡಸ್ ನಾಟ್ ಹ್ಯಾವ್ ಅಂತಲೇ ಪೂರ್ತಿ ಬರಿತೇವೆ. ಮಾತಾಡುವಾಗ ಡೋಂಟ್ ಹ್ಯಾವ್ ಅಥವಾ ಡಸಂಟ್ ಹ್ಯಾವ್ ಅನ್ನುವ ಸಂಕ್ಷಿಪ್ತ ರೂಪಗಳನ್ನು ಅಂದರೆ ಶಾರ್ಟ್ ಫಾರ್ಮ್ಸ್ ಉಪಯೋಗಿಸ್ತೇವೆ. ನಾವಿದು ಸ್ಪೋಕನ್ ಇಂಗ್ಲೀಷ್ ಕಲಿತಾ ಇದ್ದೇವೆ. ಮಾತನಾಡುವ ಇಂಗ್ಲೀಷ್ ಕಲಿತಾ ಇದ್ದೇವೆ.
ಹಾಗಾಗಿ ಇಲ್ಲಿ ಡೋಂಟ್ ಹ್ಯಾವ್ ಮತ್ತು ಡಸಂಟ್ ಹ್ಯಾವ್ ಅನ್ನುವ ಪದಗಳನ್ನು ಕೊಡಲಾಗಿದೆ. ಈಗ ಡೋಂಟ್ ಹ್ಯಾವ್ ಎಲ್ಲಿ ಬಳಸಲಾಗ್ತದೆ? ಐ ಡೋಂಟ್ ಹ್ಯಾವ್, ನನ್ನ ಬಳಿ ಇಲ್ಲ. ಐ ಡೋಂಟ್ ಹ್ಯಾವ್, ನನ್ನ ಬಳಿ ಇಲ್ಲ. ಯು ಡೋಂಟ್ ಹ್ಯಾವ್, ನಿನ್ನ ಅಥವಾ ನಿಮ್ಮ ಬಳಿ ಇಲ್ಲ. ಯು ಡೋಂಟ್ ಹ್ಯಾವ್, ನಿನ್ನ ಅಥವಾ ನಿಮ್ಮ ಬಳಿ ಇಲ್ಲ. ವಿ ಡೋಂಟ್ ಹ್ಯಾವ್, ನಮ್ಮ ಬಳಿ ಇಲ್ಲ. ವಿ ಡೋಂಟ್ ಹ್ಯಾವ್, ನಮ್ಮ ಬಳಿ ಇಲ್ಲ. ದೇ ಡೋಂಟ್ ಹ್ಯಾವ್, ಅವರ ಬಳಿ ಇಲ್ಲ. ದೇ ಡೋಂಟ್ ಹ್ಯಾವ್, ಅವರ ಬಳಿ ಇಲ್ಲ. ಐ ವಿ ಯು ದೇ ಜೊತೆ ಡೋಂಟ್ ಹ್ಯಾವ್ ಬರ್ತದೆ. ಈಗ ಡಸಂಟ್ ಹ್ಯಾವ್ ಎಲ್ಲಿ ಬರ್ತದೆ ನೋಡೋಣ. ಹೀ ಡಸಂಟ್ ಹ್ಯಾವ್, ಅವನ ಬಳಿ ಇಲ್ಲ. ಹೀ ಡಸಂಟ್ ಹ್ಯಾವ್, ಅವನ ಬಳಿ ಇಲ್ಲ. ಶೀ ಡಸಂಟ್ ಹ್ಯಾವ್, ಅವಳ ಬಳಿ ಇಲ್ಲ. ಶೀ ಡಸಂಟ್ ಹ್ಯಾವ್, ಅವಳ ಬಳಿ ಇಲ್ಲ. ಇಟ್ ಡಸಂಟ್ ಹ್ಯಾವ್, ಅದರ ಬಳಿ ಇಲ್ಲ, ಅದಕ್ಕೆ ಇಲ್ಲ. ಇಟ್ ಡಸಂಟ್ ಹ್ಯಾವ್, ಅದರ ಬಳಿ ಇಲ್ಲ ಅಥವಾ ಅದಕ್ಕೆ ಇಲ್ಲ. ಗಣೇಶ್ ಡಸಂಟ್ ಹ್ಯಾವ್, ಗಣೇಶ್ ಬಳಿ ಇಲ್ಲ. ಗಣೇಶ್ ಡಸಂಟ್ ಹ್ಯಾವ್, ಗಣೇಶ್ ಬಳಿ ಇಲ್ಲ. ಈ ಗಣೇಶ್ ಜಾಗದಲ್ಲಿ ನಿಮ್ಮ ಹೆಸರನ್ನು ಹೇಳಿ. ಗಣೇಶ್ ಅನ್ನೋದು ಒಂದು ಹೆಸರು, ಅಲ್ಲಿ ನೀವು ನಿಮ್ಮ ಹೆಸರನ್ನು ಹೇಳಿದರೆ ಆಯಿತು. ಕನ್ನಡ ವಾಕ್ಯ, ಇಂಗ್ಲೀಷ್ ವಾಕ್ಯ. ಈಗ ಇದನ್ನು ವಾಕ್ಯ ರೂಪದಲ್ಲಿ ನೋಡೋಣ. ಏನಿಲ್ಲ, ಅದು ಸಹ ಬೇಕಲ್ವಾ, ಬರೀ ಇಲ್ಲ ಅಂತ ಹೇಳಿದರೆ ಆಯಿತಾ. ನನ್ನ ಬಳಿ ಹಣ ಇಲ್ಲ. ಐ ಡೋಂಟ್ ಹ್ಯಾವ್ ಮನಿ. ನನ್ನ ಬಳಿ ಹಣ ಇಲ್ಲ. ಐ ಡೋಂಟ್ ಹ್ಯಾವ್ ಮನಿ. ನಿನ್ನ ಬಳಿ ಪೆನ್ನು ಇಲ್ಲ. ಯು ಡೋಂಟ್ ಹ್ಯಾವ್ ಎ ಪೆನ್. ನಿನ್ನ ಬಳಿ ಪೆನ್ನು ಇಲ್ಲ. ಯು ಡೋಂಟ್ ಹ್ಯಾವ್ ಅ ಪೆನ್. ಅವನ ಬಳಿ ಕಾರು ಇಲ್ಲ. ಹೀ ಡಸಂಟ್ ಹ್ಯಾವ್ ಎ ಕಾರ್. ಅವನ ಬಳಿ ಕಾರು ಇಲ್ಲ. ಹೀ ಡಸಂಟ್ ಹ್ಯಾವ್ ಅ ಕಾರ್. ಅವಳ ಬಳಿ ಮೊಬೈಲ್ ಇಲ್ಲ. ಶೀ ಡಸಂಟ್ ಹ್ಯಾವ್ ಅ ಮೊಬೈಲ್. ಅವಳ ಬಳಿ ಮೊಬೈಲ್ ಇಲ್ಲ. ಶೀ ಡಸಂಟ್ ಹ್ಯಾವ್ ಅ ಮೊಬೈಲ್. ನಮ್ಮ ಬಳಿ ಸಮಯ ಇಲ್ಲ. ವಿ ಡೋಂಟ್ ಹ್ಯಾವ್ ಟೈಮ್. ನಮ್ಮ ಬಳಿ ಸಮಯ ಇಲ್ಲ. ವಿ ಡೋಂಟ್ ಹ್ಯಾವ್ ಟೈಮ್. ಅದಕ್ಕೆ ಬಾಲ ಇಲ್ಲ. ಇಟ್ ಡಸಂಟ್ ಹ್ಯಾವ್ ಎ ಟೇಲ್. ಅದಕ್ಕೆ ಬಾಲ ಇಲ್ಲ. ಇಟ್ ಡಸಂಟ್ ಹ್ಯಾವ್ ಅ ಟೇಲ್. ಹ್ಯಾವ್ ಎಲ್ಲಿ ಬರ್ತದೆ, ಹ್ಯಾಸ್ ಎಲ್ಲಿ ಬರ್ತದೆ ಅಂತ ಹೇಳಿಕೊಟ್ಟಿದ್ದೇನೆ. ಈಗ ಡು ನಾಟ್ ಹ್ಯಾವ್ ಮತ್ತು ಡಸ್ ನಾಟ್ ಹ್ಯಾವ್ ಎಲ್ಲಿ ಬರ್ತದೆ ಅಂತ ಹೇಳಿಕೊಟ್ಟಿದ್ದೇನೆ. ಐ ವಿ ಯು ದೇ ಜೊತೆಗೆ ಡೋಂಟ್ ಹ್ಯಾವ್, ಹಿ ಶಿ ಇಟ್ ಮತ್ತು ಹೆಸರು ಬಂದಾಗ ಡಸಂಟ್ ಹ್ಯಾವ್ ನೆನಪಿಟ್ಕೊಳ್ಳಿ. ಈಗ ಅತಿ ಮುಖ್ಯವಾದ ಟಿಪ್ ನೋಡಿ. ವಿದ್ಯಾರ್ಥಿಗಳು ಸಾಮಾನ್ಯವಾಗಿ ಹಿ ಡಸಂಟ್ ಹ್ಯಾಸ್ ಎಂದು ತಪ್ಪಾಗಿ ಹೇಳ್ತಾರೆ. ಹಿ ಡಸಂಟ್ ಹ್ಯಾಸ್ ಅಲ್ಲ, ಡಸ್ ಬಂದಾಗಿದೆ. ಸೊ ಹಿ ಡಸಂಟ್ ಹ್ಯಾವ್. ಕಾರಣ ಇದು ಹ್ಯಾವ್ ರೂಪ. ಇಲ್ಲಿ ಏಕವಚನದಲ್ಲಿ ಹ್ಯಾಸ್ ಬರ್ತದೆ. ಅದು ಕ್ರಿಯೆಯ ಹ್ಯಾವಿನ ಏಕವಚನ ರೂಪ. ಹ್ಯಾಸ್ ಬಂತು. ಇಲ್ಲಿ ಡಸ್ ಬಂದಾಗ ಪುನಃ ಏಕವಚನ ರೂಪ ಬರುವುದಿಲ್ಲ. ಸೊ ಡಸಂಟ್ ಹ್ಯಾವ್.
ಇದನ್ನು ಮುಂದೆ ನೀವು ಚೆನ್ನಾಗಿ ಕಲಿತೀರಿ ಗ್ರಾಮರ್ನಲ್ಲಿ. ಇವತ್ತು ಇಷ್ಟು ಹೇಳಲಿಕ್ಕೆ ಪ್ರಯತ್ನ ಪಡ್ತೇನೆ. ಡಸ್ ಬಂದಾಗ ಯಾವಾಗಲೂ ಹ್ಯಾವ್ ಮಾತ್ರ ಬಳಸಬೇಕು, ಹ್ಯಾಸ್ ಬಳಸಬಾರದು. ಈಗ ಈ ಕೆಳಗಿನ ಕನ್ನಡ ವಾಕ್ಯಗಳನ್ನು ಇಂಗ್ಲಿಷಿಗೆ ಬದಲಾಯಿಸಿ. ನನ್ನ ಬಳಿ ಸೈಕಲ್ ಇಲ್ಲ. ಐ ಡೋಂಟ್ ಹ್ಯಾವ್ ಎ ಸೈಕಲ್. ನನ್ನ ಬಳಿ ಸೈಕಲ್ ಇಲ್ಲ. ಐ ಡೋಂಟ್ ಹ್ಯಾವ್ ಅ ಸೈಕಲ್. ಇದು ಲೈನ್ಸ್ ಯಾಕೆ ಕೊಟ್ಟಿದ್ದೀನಿ ಅಂದರೆ, ನೀವು ಇದನ್ನು ನಾನು ಹೇಳದಿದ್ದರೆ ನಿಮಗೆ ಗೊತ್ತಿದ್ದರೆ ನೀವು ಪ್ರಾಕ್ಟೀಸ್ ಮಾಡಿ ಅಂತ ಹೇಳಿ ಪ್ಲೇನ್ ಕೊಟ್ಟಿದ್ದೇನೆ. ಅವನ ಬಳಿ ಕೆಲಸ ಇಲ್ಲ. ಹೀ ಡಸಂಟ್ ಹ್ಯಾವ್ ಅ ಜಾಬ್. ಅವನ ಬಳಿ ಕೆಲಸ ಇಲ್ಲ. ಹೀ ಡಸಂಟ್ ಹ್ಯಾವ್ ಅ ಜಾಬ್. ಅವರ ಬಳಿ ಮನೆ ಇಲ್ಲ. ದೇ ಡೋಂಟ್ ಹ್ಯಾವ್ ಅ ಹೌಸ್. ಅವರ ಬಳಿ ಮನೆ ಇಲ್ಲ. ದೇ ಡೋಂಟ್ ಹ್ಯಾವ್ ಅ ಹೌಸ್. ಅವಳ ಬಳಿ ಫೋನ್ ಇಲ್ಲ. ಶಿ ಡಸಂಟ್ ಹ್ಯಾವ್ ಅ ಫೋನ್. ಅವಳ ಬಳಿ ಫೋನ್ ಇಲ್ಲ. ಶಿ ಡಸಂಟ್ ಹ್ಯಾವ್ ಅ ಫೋನ್. ನಮ್ಮ ಬಳಿ ತೋಟ ಇಲ್ಲ. ವಿ ಡೋಂಟ್ ಹ್ಯಾವ್ ಎ ಗಾರ್ಡನ್ ಅಥವಾ ಆರ್ಚರ್ಡ್. ನಮ್ಮ ಬಳಿ ತೋಟ ಇಲ್ಲ. ವಿ ಡೋಂಟ್ ಹ್ಯಾವ್ ಅ ಗಾರ್ಡನ್ ಅಥವಾ ಆರ್ಚರ್ಡ್. ಆರ್ಚರ್ಡ್ ಬರೆಯುವಾಗ ಆ್ಯನ್ ಆರ್ಚರ್ಡ್ ಬರೀಬೇಕು. ಯಾಕಂದರೆ ಓನಿಂದ ಆರಂಭವಾಗಿದೆ ಶಬ್ದ, ಆ ಕಾರಣ ಯಾರಾದರೂ ಆರ್ಚರ್ಡ್ ಅಂತ ಬರೆದ್ರೆ ಆ್ಯನ್ ಆರ್ಚರ್ಡ್ ಅಂತ ಬರೀರಿ. ಸೊ ಇವತ್ತಿಗೆ ನಾನು ಡೇ 6ನ ಪಾಠ ಮುಗಿಸ್ತಿದ್ದೇನೆ. ಇದನ್ನು ನೀವು 2 ಅಲ್ಲ 3 ಅಲ್ಲ 4 ಅಲ್ಲ 5 ಅಲ್ಲ ಎಷ್ಟು ಸಲ ನೋಡ್ತೀರೋ ಅಷ್ಟು ಸಲ ನೋಡಿ 1 ಗಂಟೆ ಸ್ಪೆಂಡ್ ಮಾಡಿ ಮುಂದಿನ ಪಾಠವನ್ನು ನಾಳೆ ತಗೊಳ್ತೇನೆ. ಇದರಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇರ್ಬೋದು. ಹ್ಯಾಸ್ ಮತ್ತು ಹ್ಯಾವ್ ಎಲ್ಲಿ ಬಳಸುವುದು, ಡು ನಾಟ್ ಹ್ಯಾವ್ ಮತ್ತು ಡಸ್ ನಾಟ್ ಹ್ಯಾವ್ ಎಲ್ಲಿ ಬರ್ತದೆ ಅಂತ. ಬಟ್ ನಾನು ಕ್ಲಿಯರಾಗಿ ನಿಧಾನವಾಗಿ ಹೇಳಿದ್ದೇನೆ, ನಿಮಗೆ ಕನ್ಫ್ಯೂಸ್ ಆಗಲೇಬಾರ್ದು. ಕನ್ಫ್ಯೂಸ್ ಆದಷ್ಟು ಸಲ ಹಿಂದೆ ಹೋಗಿ ನೋಡಿ, ಎಲ್ಲ ಕ್ಲಿಯರ್ಲಿ ಹೇಳಿಕೊಟ್ಟಿದ್ದೇನೆ.